ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಆದ್ರೆ ಸರ್ ರೈಟ್ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ. ಯಾಕಂದ್ರೆ ಇನ್ನೂ ಒಂದ್ 3-4 ಓಮಿನಿ ಇದಾವೆ, ಇಲ್ಲಿಲ್ಲ ಹೊರಗಡೆ ಇದಾವೆ ಗಾಡಿಗಳು. ಒಂದು 2017 ಇದೆ, 315 ಕೊಡಿಸ್ತೀನಿ. 2018 ಇದೆ, 335 ಕೊಡಿಸ್ತೀನಿ. 2015 ಇದೆ, 2.5 ಕೊಡಿಸ್ತೀನಿ. ಇದು ಮಾತ್ರ ಸ್ವಲ್ಪ ರೈಟ್ ಚೆನ್ನಾಗಿ 5 ಲಕ್ಷ ಮಾಡ್ತಾರೆ ಲೋನ್. ಓಕೆ, ಅಲ್ಲಿಗೆ 25,000 4.5 5 ಲಕ್ಷ ತನಕ ಆಗುತ್ತೆ. ಓಕೆ, ಅಲ್ಲಿಗೆ 25,000 75,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು. ಈಗೋ ಕೂಡ ನೀವು ನಿಮ್ ಕಡೆಯಿಂದ ಬಂದ್ರೆ 2.25 ಲಕ್ಷ ಕೊಡಿಸ್ತೀನಿ ಸರ್. ಓಕೆ, ಗಾಡಿ ಅಷ್ಟೇ ಕಂಡೀಷನ್ ಪ್ರೈಸ್. ನಿಮ್ ಕಡೆಯಿಂದ ಬಂದ್ರೆ 2.10 ಕೊಡಿಸ್ತೀನಿ ಸರ್. ಓಕೆ, 2,10,000 ಇವತ್ತು ಓಲ್ಡ್ ಶೇಪ್ 8-9 ಮಾಡ್ಲಿ ಆ ರೀತಿ ಮಾಡ್ತಾರೆ. ಅಂತರ 2011 ಮಾತ್ರ ಬಾಡಿ ಲೈನ್ ಅಲ್ಲಿ ಆಗ್ಲಿ ಇಂಜಿನ್ ಅಲ್ಲಿ ಆಗ್ಲಿ ಏನು ಮಾತಾಡಂಗಿಲ್ಲ, ಚೆನ್ನಾಗಿದೆ. ಏನ್ ಹೇಳ್ತಾ ಇದ್ರ ಪ್ರೈಸ್ ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದು ಖಾಲಿ ಕೊಡಿಸ್ತೀನಿ ಸರ್. ಓಕೆ, 1,25,000 140 ಏನೋ ಬಂತು, 80,000 ಏನೋ ನಿಲ್ಸಿದ್ದಾರೆ. ಟ್ಯಾಂಪರ್ ಮಾಡಿದ್ದಾರೆ ಸರ್. ಕೆಲವನ್ನ ಮಾಡಿದ್ದಾರೆ ಅಂತೀವಿ, ಮಾಡಿಲ್ಲ ಅಂತ. 2012 ಸೆಕೆಂಡ್ ಓನರ್ ಇದು ಸರ್. ಇದು ನಿಮ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಟು ಫೈನಲ್ 2,15,000 ಕೊಡ್ತೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ 6.5 ಲಕ್ಷ ಕೊಡ್ತೀನಿ ಸರ್. 6.5 ಲಕ್ಷ? ಹೌದು, 6,50,000 6,50,000 ನಿಮ್ಗೆ ಈ ಗಾಡಿ ಸಿಗುತ್ತೆ. ನೀವೀಗ ನೋಡ್ತಾ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್ K01 ಅಂದ್ರೆ ನಿಮ್ಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲ್ ಇದು ಸರ್ ಇದು 2007 ಸರ್. ಇದು 2007 ಸೆಕೆಂಡ್ ಓನರ್. ಓಕೆ, 2 ಮಾಲೀಕರಾಗಿರ್ತಾರೆ. ಓಡಿರೋದು ಇದು ಸರ್? ಇದು ಓಡಿರೋದು ಒಂದು 10 ಓಡಿದೆ. ಇದು ಮೀಟರ್ ಗ್ಯಾರಂಟಿ ಕೊಡಲ್ಲ, ಇರೋ ವಿಚಾರ. ಯಾಕಂದ್ರೆ ಈ ಮಾಡಲ್ ಎಲ್ಲ ಮೀಟರ್ ಗ್ಯಾರಂಟಿ ಕೊಡಲ್ಲ. ಗಾಡಿ ಮಾತ್ರ ಕಂಡೀಷನ್ ಆಗಿದೆ. ಇದು LXi ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಓಕೆ, 16+ ಮೈಲೇಜ್ ಅಂತೂ ಬಂದೇ ಬರುತ್ತೆ. 100% ಬರುತ್ತೆ. FC ಇನ್ಶೂರೆನ್ಸ್ ಎಲ್ಲ ಸರ್? ಇದು FC ಇನ್ಶೂರೆನ್ಸ್ ಫ್ರೆಶ್ ಇದೆ. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ 2.25 ಲಕ್ಷ ಕೊಡ್ತೀನಿ ಸರ್. ಓಕೆ, ಗಾಡಿ ಅಷ್ಟೇ ಕಂಡೀಷನ್ ಆಗಿದೆ. ಓಕೆ, 2,25,000 ಅಂದ್ರೆ 2.25 ಲಕ್ಷ, 2,25,000 ನಿಮ್ಗೆ ಸ್ವಿಫ್ಟ್ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ತುಂಬಾನೇ ಐಟಿಮೆಂಟ್ ವೆಹಿಕಲ್ ಮಾರುತಿ ಸುಜುಕಿ ಈಕೋ K16 ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು 2021 2021 ಮಾಡಲು. ಓನರ್ 2021 ಸಿಂಗಲ್ ಓನರ್. ಇನ್ಸೂರೆನ್ಸ್ ಫ್ರೆಶ್ ಇದೆ. ಓಕೆ, ವಿತ್ 7 ಸೀಟರ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಇನ್ನು ಶೋರೂಮ್ ಟೈರ್ ಎಲ್ಲ ಇರೋದು. ಗಾಡಿ ಒರಿಜಿನಾಲಿಟಿ ಇದೆ. ಓಕೆ, ಎಷ್ಟು ಓಡಿದೆ ಅಂದ್ರೆ ಇದು? ಸರ್ ಇದು 30,000 ಓಡಿದೆ ರೆಕಾರ್ಡೆಡ್. ಓಕೆ, 30,000 ಕಿಲೋಮೀಟರ್ ಓಡಿರುವಂತ ಮಾರುತಿ ಸುಜುಕಿ ಈಕೋ ಇವ್ರ ಹತ್ರ ಇರುತ್ತೆ. ಅದು ಕೂಡ ಮಾಡೆಲ್ ಗಾಡಿ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ 5 ಖಾಲಿ ಕೊಡ್ತೀನಿ ಸರ್. ಓಕೆ, 5,25,000 ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಇದಕ್ಕೆ ಪ್ರೊಫೈಲ್ ಚೆನ್ನಾಗಿರೋ 5 ಲಕ್ಷ ಮಾಡ್ತಾರೆ ಲೋನ್. ಓಕೆ, ಅಲ್ಲಿಗೆ 25,000 4.5 5 ಲಕ್ಷ ತನಕ ಆಗುತ್ತೆ. ಓಕೆ, ಅಲ್ಲಿಗೆ 25,000 75,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು. ಈಕೋ ಕೂಡ ನೀವು ಪರ್ಚೇಸ್ ಮಾಡಬಹುದು. ತುಂಬಾ ಜನ ವ್ಯಾಗನರ್ ಕೇಳ್ತಿರ್ತೀರಾ ಲೋ ಬಜೆಟ್ ಅಲ್ಲಿ. ನೀವು ನೋಡ್ತಾ ಬಹುದು, ಇವ್ರ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಇರುತ್ತೆ. K04 ಅಂದ್ರೆ ಬೆಂಗಳೂರು ನೋಂದಾಯಿತ ರಿಜಿಸ್ಟರ್ಡ್ ವೆಹಿಕಲ್. ಇದು ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುವಂತ ಗಾಡಿ. ಇದು LXi ವೇರಿಯಂಟ್. ಮಾಡಲ್ ಇದು? ಸರ್ ಇದು 2003. ಇದು 2003 ಮಾಡಲು. 2003 ಓನರ್ 3 ಆಗಿದೆ. ಓಕೆ, FC ಇನ್ಸೂರೆನ್ಸ್ ಫ್ರೆಶ್ ಸರ್ ಇದ್ರದ್ದು. ಓಡಿರೋದಲ್ಲ ಸರ್? ಓಡಿರೋದು ಇವೆಲ್ಲ ಮೀಟರ್ ಗ್ಯಾರಂಟಿ ಇರಲ್ಲ, ಒಂದು ಚಿಲ್ಲರೆ ಓಡಿದೆ. ಗಾಡಿ ಮಾತ್ರ ಕಂಡೀಷನ್ ಆಗಿದೆ. ಓಕೆ, ಪ್ರೈಸ್ ಸಣ್ಣ ಪುಟ್ಟ ಇದಾವೆ, ಸಣ್ಣ ಪುಟ್ಟ ಜನರಲ್ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಗಾಡಿ ಮಾತ್ರ ಬಾಡಿ ಲೈನ್ ಅಲ್ಲಿ ಆಗ್ಲಿ ಇಂಜಿನ್ ಅಲ್ಲಿ ಆಗ್ಲಿ ಏನು ಮಾತಾಡಂಗಿಲ್ಲ, ಚೆನ್ನಾಗಿದೆ. ಏನ್ ಹೇಳ್ತಾ ಇದ್ರ ಪ್ರೈಸ್? ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದು ಖಾಲಿ ಕೊಡಿಸ್ತೀನಿ ಸರ್. ಓಕೆ, 1,25,000 ಹೌದು ಸರ್. ಓಕೆ, ನೆಕ್ಸ್ಟ್ Hyundai i10. ಅದು ಕೂಡ ನಿಮ್ಗೆ ರೀಸೆಂಟ್ ಶೇಪ್ ಅಂತ ಹೇಳ್ಬೋದು. ಅಂದ್ರೆ ಸೆಕೆಂಡ್ ಶೇಪ್ ಟೈಪ್ 2 K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದು ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್. ಪ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಆಲ್ ಫಾರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುವಂತ ಗಾಡಿ. ಇದು ಮಾಡಲು? ಸರ್ ಇದು 2011 2011 ಮಾಡಲು. ಓನರ್? ಇದು ಓನರ್ ಮಾತ್ರ 4 ಆಗಿದೆ. ಓಕೆ, 4 ಓನರ್. ಏನು ಅಂತಂದ್ರೆ ಇದು ಸ್ಪೋರ್ಟ್ಸ್. ಓಕೆ, ಡೈರೆಕ್ಟ್ ಕಸ್ಟಮರ್ ಗಾಡಿ ಇದು. ಇದು ABS ಏರ್ ಬ್ಯಾಗ್ ಏನು ಬರಲ್ಲ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಬರುತ್ತೆ. ಟೈಪ್ 2 ನ್ಯೂ ಶೇಪ್ ಇದು. ಓಕೆ, ಎಷ್ಟು ಓಡಿದೆ ಇದು? ಸರ್ ಇದು ಓಡಿದೆ 110 ಓಡಿದೆ ಇದು ರೆಕಾರ್ಡೆಡ್. ಓಕೆ, ಪ್ರೈಸ್? ಸರ್ ಇದು ಪ್ರೈಸ್ ನಿಮ್ ಕಡೆಯಿಂದ ಬಂದ್ರೆ 2.10 ಕೊಡಿಸ್ತೀನಿ ಸರ್. ಓಕೆ, 2,10,000. ಇವತ್ತು ಓಲ್ಡ್ ಶೇಪ್ 8-9 ಮಾಡ್ಲಿ ಆ ರೀತಿ ಮಾಡ್ತಾರೆ. ಅಂತರ 2011 ಟೈಪ್ 2 ಮಾಡಲ್ ನಿಮ್ಗೆ ಈ ಪ್ರೈಸ್ ಸಿಗ್ತದೆ. ಹೌದು. ನೆಕ್ಸ್ಟ್ ಸ್ಕೋಡಾ ಫ್ಯಾಬಿಯಾ K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ನಿಮ್ಗೆ ಟಾಪ್ ಅಂಡ್ ಅಲೋವಿಲ್ಸ್ ಇರುತ್ತೆ. ಏರ್ ಬ್ಯಾಗ್, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುವಂತ ಗಾಡಿ. ಇದು ಮಾಡಲ್? ಸರ್ ಇದು 2010. ಇದು ಫುಲ್ ಟಾಪ್ ಅಂಡ್ ಇದು. ಓಕೆ, ಸ್ಕೋಡಾ ಫ್ಯಾಬಿಯಾ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಓನರ್ ಎಷ್ಟಾಗಿದೆ ಇದು? ಇದು ಓನರ್ ಸೆಕೆಂಡ್ ಆಗಿದೆ. ಡೀಸೆಲ್ ಅಲ್ಲ ಇದು? ಡೀಸೆಲ್. ಓಡಿರೋದು? ಇದು 116 118 ಓಡಿದೆ. ಓಕೆ,
ಮೈಲೇಜ್ ಅಲ್ಲಿ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ 2.35 ಕೊಡಿಸ್ತೀನಿ. ಓಕೆ 2,35,000 2,35,000ಕ್ಕೆ ನಿಮಗೆ ಸ್ಕೋಡಾ ಫ್ಯಾಬ್ರಿಕ್ ಒಂದೂವರೆ ಲೋನ್ ಮಾಡಿಸ್ಕೊಡ್ತೀನಿ. ಒಂದೂವರೆ ಲೋನ್ ಕೂಡ ಆಗುತ್ತೆ ಇದಕ್ಕೆ. ಓಕೆ ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ಜೊತೆಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VDI ಅಂದ್ರೆ ನಿಮಗೆ ಡೀಸೆಲ್ ವೇರಿಯಂಟ್ K13 ಲೋಕಲ್ ಹಾಸನ್ ಪಾಸಿಂಗ್ ವೆಹಿಕಲ್ ಇದು. 18-20 ಮೈಲೇಜ್ ಬರುವಂತ ಗಾಡಿ ಇದು. ಮಾಡಲ್ ಇದು ಸರ್ ಇದು 2009 ಸರ್. ಇದು 2009ನೇ ಮಾಡಲ್. ಓನರ್ ಸರ್ ಇದು ಓನರ್ ಇದು 3 ಆಗಿದೆ. ಗಾಡಿ ಮಾತ್ರ ಕಂಡೀಷನ್ ಆಗಿದೆ ಸರ್. ಇದು ಓಡಿರೋದು ಎಷ್ಟಿದು ಸರ್? ಇದು ಓಡಿರೋದು 80 ಚಿಲ್ಲರೆನ ನಿಲ್ಸಿದ್ದಾರೆ. 140 ಓಡಿತ್ತು ಅಂತ ಹೇಳಿದ್ರು. ಈಗ ಅಷ್ಟು ಅವತ್ತು ಚೆಕ್ ಮಾಡಿಸಿದಾಗ 140 ಏನೋ ಬಂತು. 80,000 ಏನೋ ನಿಲ್ಸಿದ್ದಾರೆ. ಟ್ಯಾಂಪರ್ ಮಾಡಿದ್ದಾರೆ ಸರ್. ಕೆಲವನ್ನ ಮಾಡಿದ್ದಾರೆ ಅಂತೀವಿ, ಮಾಡಿಲ್ಲ ಅಂತೀವಿ. ಯಾಕಂದ್ರೆ ನಾವು ತಗೊಳೋದು ಕಮಿಷನ್ ಬೇಸಿಸ್ ಅಲ್ಲಿ ಮಾಡೋದು. 2% ಕಮಿಷನ್ ತಗೊಂಡು ಲಕ್ಷಾಂತರ ರೂಪಾಯಿ ಗಾಡಿ ಕೊಟ್ಟು ಸರ್ ವಾಪಸ್ ತಗೊಳ್ಳಿ ಅಂತಂದ್ರೆ ನಾವು ತಗೊಂಡ್ರೆ 10,000 ಕಮಿಷನ್ಗಳಿಗೆ ಇವ್ 3-4 ಲಕ್ಷ ರೂಪಾಯಿ ಗಾಡಿ ವಾಪಸ್ ತಗೋಬೇಕಾಗುತ್ತೆ. ಅದು ಬೇಡ ಸರ್. ಇರೋ ವಿಚಾರ ಹೇಳ್ಬಿಡ್ತೀವಿ ಇದ್ದಂಗೆ. ಅದು ಒಳ್ಳೇದೇ ಸರ್. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ 270 ಕೊಡ್ತೀನಿ ಸರ್. ಓಕೆ 270 2,70,000 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ನೆಕ್ಸ್ಟ್ ಮಾರುತಿ ಸುಜುಕಿ ಓಮಿನಿ, ಅದು ಕೂಡ K52 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು 2016-17 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್. ಇದು ಉತ್ಸವ 8 ಸೀಟರ್ ಗಾಡಿ. ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಆದ್ರೆ ಸರ್ ರೈಟ್ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ. ಯಾಕಂದ್ರೆ ಇನ್ನೂ ಒಂದ್ 3-4 ಓಮಿನಿ ಇದಾವೆ, ಇಲ್ಲಿಲ್ಲ ಹೊರಗಡೆ ಇದಾವೆ ಗಾಡಿಗಳು. 2017 ಇದೆ 315 ಕೊಡಿಸ್ತೀನಿ. 2018 ಇದೆ 335 ಕೊಡಿಸ್ತೀನಿ. 2015 ಇದೆ 2.5 ಕೊಡಿಸ್ತೀನಿ. ಇದು ಮಾತ್ರ ಸ್ವಲ್ಪ ರೈಟ್ ಡಿಮ್ಯಾಂಡ್ ಅಲ್ಲಿ ಇದೆ. ಎಷ್ಟು ಓಡಿದೆ ಇದು? ಇದು 50,000 ರೆಕಾರ್ಡೆಡ್ ಓಡಿದೆ. ಇದು ಗಾಡಿ ಮಾತ್ರ ಒರಿಜಿನಲ್ ಆಗಿದೆ, ಒಳ್ಳೆ ಟೇಸ್ಟ್ ಅಲ್ಲಿ ಇದೆ. 3,25,000 ಫೈನಲ್, ಕಡಿಮೆ ಅಂತ ಕೊಡಲ್ಲ. ಓಕೆ 3,25,000 3,25,000 ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೆ ಲೋನ್ 1.5 ಇಂದ 1.75 ಲೋನ್ ಮಾಡಿಸ್ಕೊಡ್ತೀನಿ. ಓಕೆ 1.5 to 1,75,000 2 ಲಕ್ಷ ತನಕ ಟ್ರೈ ಮಾಡ್ಸೋಣ. ಓಕೆ ಅಪ್ ಟು 2 lakhs ವರೆಗೂ ಕೂಡ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾರುತಿ ಸುಜುಕಿ ರಿಡ್ಸ್ K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಇದು ಪೆಟ್ರೋಲ್ ಸರ್. ಇದು VXI ನಾ? VXI ಹೌದು. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಬರುವಂತ ಗಾಡಿ ಇದು. ಮಾಡಲು ಸರ್ ಇದು ಮಾಡಲ್ ಇದು 2013 ಸಿಂಗಲ್ ಓನರ್ 2013 ಏಕಮಾಲಿಕರ ಗಾಡಿ ಇದು. ಓಡಿರೋದು ಸರ್ ಇದು ಓಡಿರೋದು ಇದು 70 ಚಿಲ್ಲರೆ ಓಡಿದೆ ಒಟ್ಟಲ್ಲಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ಶೋರೂಮ್ ಹಿಸ್ಟ್ರಿ ಅಂತಾನು ಹೇಳಿದ್ದಾರೆ. ಗಾಡಿ ಬಗ್ಗೆ ಏನು ಹಿಂದೆ ಮುಂದೆ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ. ನಿಮ್ ಕಡೆಯಿಂದ ಬಂದ್ರೆ ಸರ್ 335 ಕೊಡಿಸ್ತೀನಿ ಸರ್. 3 ಲಕ್ಷ ಲೋನೇ ಕೊಡಿಸ್ತೀನಿ ಸರ್. ಓಕೆ 3,35,000ಕ್ಕೆ ಅಂದ್ರೆ 3 ಲಕ್ಷ ನಿಮ್ಗೆ ಲೋನೇ ಆಗುತ್ತೆ. 35,000 ಕೊಟ್ರೆ ಸಾಕು ನಿಮ್ಗೆ ಈ ಮಾರುತಿ ಸುಜುಕಿ ರಿಡ್ಸ್ ಸಿಗುತ್ತೆ. ಅದು ಕೂಡ 2013ನೇ ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಆಲ್ಟೋ 800 ನೀವು ನೋಡ್ತಾ ಇರಬಹುದು ಗಾಡಿ. ಇದು ಕೂಡ ತುಂಬಾನೇ ಕ್ಲಾಸ್ ಕಂಡೀಷನ್ ಇರುವಂತದ್ದು. LXI ನಾ ಇದು? ಇದು LXI ಸರ್. ಓಕೆ K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. AC ಪವರ್ ಸ್ಟೇರಿಂಗ್, ಎರಡು ಪವರ್ ವಿಂಡೋ. ಓಕೆ ಫ್ರಂಟ್ ಟು ಪವರ್ ವಿಂಡೋ ಬರುವಂತ ಗಾಡಿ ಇದು. ಮಾಡಲು ಸರ್ ಇದು 2012 ಸೆಕೆಂಡ್ ಓನರ್ ಇದು. ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಟು ಫೈನಲ್ 2,15,000 ಕೊಡ್ತೀನಿ ಸರ್. ಓಕೆ 2,15,000 2,15,000ಕ್ಕೆ ಓಡಿರೋದು ಇದು? ಸರ್ ಓಡಿರೋದು ಇದು 60,000 70,000 ಓಡಿದೆ. ಓಕೆ ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಇದಕ್ಕೆ ಲೋನ್ ಮಾಡಬಹುದು 1,75,000 ಮಾಡಬಹುದು. ಓಕೆ 1,75,000 ಅಂದ್ರೆ 1,75,000 ವರೆಗೆ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ತುಂಬಾನೇ ವೆಹಿಕಲ್ಸ್ ಇರುತ್ತೆ, ನೀವು ನೋಡ್ತಾ ಇರಬಹುದು. 1 by 1 ಡೀಟೇಲ್ ಕೊಡ್ಕೊಂಡು ಹೋಗ್ತೀನಿ. ಮಾರುತಿ ಸುಜುಕಿ ಸೆಲೆರಿಯೋ ZXi ಅಂದ್ರೆ ನಿಮಗೆ ಆಟೋಮೆಟಿಕ್ ವೇರಿಯಂಟ್, ಕಂಪ್ಲೀಟ್ಲಿ ಟಾಪ್ ಅಂಡ್ ಪೆಟ್ರೋಲ್ ಅಲ್ಲಿ. K51 ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಪರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲಾನು ಇರುವಂತ ಗಾಡಿ ಇದು. ಮಾಡಲ್ ಇದು ಸರ್ ಇದು 2017 ರಿಜಿಸ್ಟ್ರೇಷನ್ ಗಾಡಿ. ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ, ಸಿಂಗಲ್ ಓನರ್ ಗಾಡಿ ಇದು. ಆಟೋಮೆಟಿಕ್ ವಿತ್. ಓಡಿರೋದು ಇದು? ಸರ್ ಇದು ಓಡಿರೋದು ಇದು 50 ಚಿಲ್ಲರೆ ಓಡಿದೆ ಇದು. ಓಕೆ 15-16 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ ಕಡೆಯಿಂದ ಬಂದ್ರೆ 4,35,000 ಕೊಡ್ತೀನಿ ಸರ್. ಓಕೆ 4,35,000 4,35,000ಗೆ ನಿಮ್ಗೆ ಗಾಡಿ ಸಿಗುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೆ ಲೋನ್ 3.5 ಲಕ್ಷ ಮಾಡಿಸ್ಕೊಡ್ತೀನಿ. ಓಕೆ ಅಲ್ಲಿಗೆ 3.5 ಮೇಲೆ ಟ್ರೈ ಮಾಡಬಹುದು. 3.5 ಅಂತ ಆಗುತ್ತೆ. ಓಕೆ ಅಲ್ಲಿಗೆ 75,000 ಡೌನ್ ಪೇಮೆಂಟ್ ಅಲ್ಲಿ ಆಟೋಮೆಟಿಕ್ ಮಾರುತಿ ಸುಜುಕಿ ಸೆಲೆರಿಯೋ ಕೂಡ ತಗೋಬಹುದು 100% ಸರ್. ಓಕೆ ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ K25 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಇದು 2012 ಸರ್. 2012ನೇ ಮಾಡಲ್. ಯಾವ ವೇರಿಯಂಟ್ ಇದು? ಸರ್ ಇದು VDI ಡೀಸೆಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುವಂತ ಗಾಡಿ. ಓನರ್ ಸರ್ ಇದು ಓನರ್ ಸೆಕೆಂಡ್ ಓನರ್ ಅಲ್ಲಿ ಇದೆ. ಓಡಿರೋದು ಗಾಡಿ ತುಂಬಾ ಚೆನ್ನಾಗಿದೆ. ಇದು 80 ಚಿಲ್ಲರೆನ ಓಡಿದೆ. ಓಕೆ ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ ಕಡೆಯಿಂದ ಬಂದ್ರೆ ನೀವು ಹಾಸನಲ್ಲ ನೀವು ಬೆಂಗಳೂರಲ್ಲಿ ಹುಡುಕಿದ್ರು ಆ ರೈಟ್ ಇಲ್ಲ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಗಾಡಿ ಒರಿಜಿನಾಲಿಟಿ ಇದೆ, ಕಂಡೀಷನ್ ಆಗಿದೆ. ಓಕೆ ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೆ ಲೋನ್ ಒಂದು 2.75 3 ಲಕ್ಷ ತನಕ ಮಾಡಬಹುದು. 2.5 ಅಂತ ಮಾಡಿಸ್ಕೊಡ್ತೀನಿ ಸರ್. ಅದ್ರ ಮೇಲೆ ಟ್ರೈ ಮಾಡಿಸ್ತೀನಿ.
2.5 3 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಹೌದು ಸರ್. ನೆಕ್ಸ್ಟ್ Hyundai i20 K12 ಅಂದ್ರೆ ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದು ನಿಮ್ಗೆ ಆಸ್ಟಾ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್. ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಪುಷ್ ಸ್ಟಾರ್ಟ್ ಬಟನ್, ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ರೇರ್ ವೈಪರ್, ಡಿಫಾಗರ್ ಜೊತೆ ಬರುವಂತ ಗಾಡಿ. ಇದು ಮಾಡಲು ಸರ್ ಇದು 2012 ಇದು 2012 ಮಾಡಲು. ಓನರ್ ಸರ್ ಇದು 2012 ಓನರ್ ಮಾತ್ರ 4th ಆಗಿದೆ ಸರ್. ಇದು ಡೈರೆಕ್ಟ್ ಕಸ್ಟಮರ್ ಗಾಡಿ. ಇದು ಡೈರೆಕ್ಟ್ ಕಸ್ಟಮರ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ಸರ್ ಯಾರು ಕಡಿಮೆ ಕೊಡಲ್ಲ ಸರ್, ಆ ರೈಟ್ ಅಲ್ಲಿ ಕೊಡ್ತೀನಿ ಸರ್ ಈ ಗಾಡಿನ. ಆಗಿದೆ ಸರ್ ಇದು ಗಾಡಿ. ನೀವ್ ಎಲ್ಲೇ ಹಾಸನಲ್ಲ, ನೀವು ಬೆಂಗಳೂರಲ್ಲಿ ಹುಡುಕಿದ್ರೆ ಸರ್ ಮಾರ್ಕೆಟ್ ರೇಟ್ 3.5 ಮೇಲೆ ಇದೆ. 4 ಓನರ್ ಆದ್ರೂ ಬಟನ್ ಸ್ಟಾರ್ಟ್ರು ಆಸ್ಟಾ ಇರೋದೇ 3.5 ಲಕ್ಷ. 3 ಲಕ್ಷ ಕೊಡಿಸ್ತೀನಿ ಸರ್ ಈ ಗಾಡಿನ. 3 ಲಕ್ಷಕ್ಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಶೋರೂಮ್ ಕಂಡೀಷನ್ ಅಲ್ಲೇ ಇರೋದು. ಪ್ಯೂರ್ ಪೆಟ್ರೋಲ್, ಟೈರು ಗೀರು ಏನು ಮಾತ್ರ ಇಲ್ಲ, ಫ್ರೆಶ್ ಟೈರ್ ಇದೆ. ಓಡಿರೋದು ಎಷ್ಟಿದು ಸರ್? ಇದು ಓಡಿರೋದು 110 115 ಓಡಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಶೋರೂಮ್ ರೆಕಾರ್ಡೆಡ್ ಅಲ್ಲೇ ಇರೋದು. ಅಂದ್ರೆ 4ನೇ ಓನರ್ ಹೊರಗಡೆ ಮಾಡಿಸಿದ್ದಾರೆ. ನಮ್ಗೆ ಗೊತ್ತಿರೋ ಗಾಡಿ ಇದು. ಗಾಡಿ ಮಾತ್ರ ಮಾತಾಡಂಗಿಲ್ಲ, ಅಷ್ಟು ಕ್ಲಾಸ್ ಆಗಿದೆ. ಓಕೆ, ಲೋನ್ ಆಗುತ್ತಾ ಇದಕ್ಕೆ? 100% ಮಾಡ್ಸೋಣ. ಎಷ್ಟವರೆಗೆ ಆಗ್ಬೋದು? ಟ್ರೈ ಮಾಡ್ಸೋಣ, ಒಂದು 2.5 ತನಕ ಆಗುತ್ತೆ. ಟ್ರೈ ಮಾಡ್ಸೋಣ. ಓಕೆ. ನೆಕ್ಸ್ಟ್ ಮಾರುತಿ ಸುಜುಕಿ ಎರ್ಟಿಗಾ, ಮತ್ತೊಂದು ಹೈ ಡಿಮ್ಯಾಂಡ್ ವೆಹಿಕಲ್ K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ 0080 ವಿತ್ ಫ್ಯಾನ್ಸಿ ನಂಬರ್ ಜೊತೆ ಬರುವಂತ ಗಾಡಿ. ಇದು ಮಾಡೆಲ್ ಇದು ಸರ್ ಇದು 2013 ZDI ಸಿಂಗಲ್ ಓನರ್. ಓಕೆ, ZDI ಅಂದ್ರೆ ನಿಮ್ಗೆ ಟಾಪ್ ಎಂಡ್ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುವಂತ ಗಾಡಿ. ಇದು ಡೀಸೆಲ್ ಆದ್ರಿಂದ 18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡೆಲ್ ಯಾವ್ದಂದ್ರಿ ಸರ್? ಇದು 2013 ಸಿಂಗಲ್ ಓನರ್. 2013 ಏಕಮಾಲಿಕರ ಗಾಡಿ. ಎಷ್ಟು ಓಡಿದೆ ಇದು ಸರ್? ಇದು 90,000 ಓಡಿದೆ ಇದು. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ 6.5 ಲಕ್ಷ ಕೊಡ್ತೀನಿ ಸರ್. 6.5 ಲಕ್ಷ? ಹೌದು, 6,50,000, 6,50,000 ನಿಮ್ಗೆ ಗಾಡಿ ಸಿಗುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಇದು ಲೋನ್ ಒಂದು 4.5 ಲಕ್ಷ ಮಾಡಿಸ್ಕೊಡ್ತೀನಿ. ಓಕೆ, 4ರಿಂದ 4.5 ಲಕ್ಷ ಲೋನ್ ಆಗುತ್ತೆ, ಮಾಡಿಸ್ಕೊಡ್ತೀನಿ. ಓಕೆ, ರೆನಾಲ್ಟ್ ಡಸ್ಟರ್ K43 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲೋವಿಲ್ಸ್ ಜೊತೆ ಬರುತ್ತೆ. ಇದು ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. RXZ ಅಲ್ಲ ಇದು? ಇಲ್ಲ ಸರ್, RXS. ಓಕೆ, RXS ವೇರಿಯಂಟ್. ಇದು 85 ಆಪ್ಷನಲ್. ಇದು ಮಾಡೆಲ್ ಇದು ಓಡಿರೋದು 50,000 ಓಡಿದೆ ರೆಕಾರ್ಡೆಡ್ ಗಾಡಿ. ಮಾತ್ರ ಶೋರೂಮ್ ಗಾಡಿ 2020 ಇದು. ಓಕೆ, 2020 ಇದು ಟಾಪ್ ಅಂಡ್ ಗಾಡಿ. ಸರ್ ಇದು ಇರೋ ವಿಚಾರ, ಗಾಡಿ ಪಿನ್ ಟು ಪಿನ್ ಶೋರೂಮ್ ಇಸ್ಟಿಲ್ ಇದೆ ಸರ್. ನಿಮ್ ಕಡೆಯಿಂದ ಬಂದ್ರೆ 9 ಲಕ್ಷ ಕೊಡಿಸ್ತೀನಿ. 9 ಲಕ್ಷಕ್ಕೆ 100% ಕೊಡಿಸ್ತೀನಿ. ಓನರ್ ಎಷ್ಟಿದು? ಓನರ್ ಸಿಂಗಲ್ ಓನರ್. ಓಡಿರೋದು ಇದು 50,000 ಓಡಿದೆ. ಓಕೆ, 50,000 ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, AC ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲಾನು ಬರುವಂತ ಗಾಡಿ. ಇದು ಡಿಫಾಗರ್ ಕಂಪನಿ ಸಿಸ್ಟಮ್ ಏನಿ1 ಬರುತ್ತೆ ಸರ್. ಓಕೆ, 18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. 100% 20ರಿಂದ 22 ಬರುತ್ತೆ ಮೈಲೇಜ್. ಓಕೆ, ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದಕ್ಕೆ ಲೋನು ಅವ್ರ ಪ್ರೊಫೈಲ್ ತುಂಬಾ ಚೆನ್ನಾಗಿತ್ತು ಅಂತ 9 ಲಕ್ಷಕ್ಕೆ 9 ಲಕ್ಷ ಲೋನ್ ಕೊಡಿಸ್ತಾರೆ. ಅಲ್ಲಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ 100% ಸರ್. ಓಕೆ, 2020 ಮಾಡೆಲ್ ಗಾಡಿ ಆದ್ರಿಂದ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ನಿಮಗೆ ಗಾಡಿ ಸಿಗುತ್ತೆ. IT ಎಲ್ಲ ಇದ್ರೆ 9 ಲಕ್ಷ ಆಗುತ್ತೆ, ಇಲ್ಲ ಒಂದು 7 ಲಕ್ಷ 6-7 ಲಕ್ಷ ಮಾಡಿಸ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ತುಂಬಾನೇ ಲೋ ಬಜೆಟ್ ಅಲ್ಲಿ ಬೇಕು ಓನರ್ಗೆ, ನೀವು ನೋಡ್ತಾ ಇರಬಹುದು Hyundai Santro Zing, ಅದು K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಇದು? ಸರ್ ಇದು 2003 ಸರ್. ಇದು 2004. ಓಕೆ, 2004ನೇ ಮಾಡಲು. ಓನರ್ ಇದು ಸೆಕೆಂಡ್ ಆಗಿದೆ. ಓಕೆ, 2 ಮಾಲಿಕರು. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರಲ್ಲ. ಓಕೆ, ಮೈಲೇಜ್ 16+ ಅಂತ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಬನ್ನಿ ಫ್ರಂಟ್ ಇಂದ ಕೂಡ ಗಾಡಿ ನೋಡ್ಕೊಳ್ಳೋಣ. ತದನಂತರ ಪ್ರೈಸ್ ಎಷ್ಟಿದೆ ಕೇಳೋಣ. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ ಕಡೆಯಿಂದ ಬಂದ್ರೆ 120 ಕೊಡಿಸ್ತೀನಿ ಸರ್. 1,20,000, 1,20,000. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್, ಎಲ್ಲ ರನ್ನಿಂಗ್ ಅಲ್ಲಿ ಇರುತ್ತೆ. ಓಕೆ, ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕರೆ ಮಾಡಬಹುದು. ಈ ಶೋರೂಮ್ ಹೆಸರು ಬಂದ್ಬಿಟ್ಟು 7 ಕೋಟಿ ಕಾರ್ಸ್ ಅಂತ. ಇವ್ರದ್ದು ಬಂದು ನಿಮ್ಗೆ ಹಾಸನಲ್ಲಿ ಇರುತ್ತೆ. ಅಡ್ರೆಸ್ ಹೇಳ್ಬಿಡಿ, ಇದು ಎಲ್ಲಿ ಬರುತ್ತೆ ಇದು? ಸರ್ ನೀವು ಹಾಸನ್ ಬಂದ್ಬಿಟ್ಟು BM ರೋಡ್ ಜುವೆಲ್ ರ್ಯಾಕ್ ಹೋಟೆಲ್ ಆಪೋಸಿಟ್ ಯೂನಿಟಿ ಸ್ಕ್ಯಾನ್ ಪಕ್ಕ. ಓಕೆ, ಇಲ್ಲಿಗೆ ಬಂದ್ರೆ ನಿಮ್ಮ ಶೋರೂಮ್ ಸಿಗ್ಬಿಡುತ್ತೆ 100% ಸರ್. ಯಾವ ಮಾಡೆಲ್ ಇಂದ ಲೋನ್ ಗಳಾಗುತ್ತೆ ಸರ್? ನಮ್ಮ ಹತ್ರ 2010 ಇಂದ ಮಾಡಿಸ್ಕೊಡ್ತೀನಿ. 2010ರಿಂದ 100% ಮಾಡಿಸ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ. ಕರ್ನಾಟಕ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ನೋಡೋಣ ಸರ್. ಈ ವಿಡಿಯೋ ನೋಡಿದಂತ ನನ್ನ ಒಂದು ಚಂದಾದಾರರು ಸಬ್ಸ್ಕ್ರೈಬರ್ ನಿಮ್ಗೆ ಕರೆ ಮಾಡ್ತಾರೆ. ಏನ್ ಫೈನಲ್ ಪ್ರೈಸ್ ಹೇಳಿದಿರಾ, 10ಕ್ಕಿಂತ ಕಡಿಮೆ ಆದ್ರೆ ಖಂಡಿತವಾಗಿ ಮಾಡ್ಕೊಡಿ. ಆದಷ್ಟು ಟ್ರೈ ಮಾಡ್ತೀನಿ ಸರ್. ಓಕೆ ಸರ್, ಧನ್ಯವಾದಗಳು ಸರ್.